Hello everyone, welcome back. ಸರ್ಚ್ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ಓಕೆ, ಸೊ ನಿಮಗೆ ಇಂಟರ್ನ್ಶಿಪ್ ಬಗ್ಗೆ ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ನಿಮಗೆ ಎಲ್ಲರಿಗೂ. ಸೊ ಈಗ ಇನ್ನೊಂದು ಮೇಜರ್ ಪ್ರಾಜೆಕ್ಟ್ ಒಂದಿದೆ. ಸೊ ಅದು ಮೇಯ್ನ್ ಆಗಿ ನೀವು ಮಾಡಲೇಬೇಕಾಗಿರೋದು. ಸೊ ಈ ಮೇಜರ್ ಪ್ರಾಜೆಕ್ಟ್ ಅಲ್ಲಿ ನಿಮಿಷ ನೀವು ಮೇಜರ್ ಪ್ರಾಜೆಕ್ಟ್ ಅಲ್ಲಿ ಏನ್ ಮಾಡ್ಬೇಕು ನೀವು ಅಂದ್ರೆ, ಸೊ ಏನು 6ನೇ ಸೆಮಿಸ್ಟರ್ ನೀವು ಕೊಟ್ಟಿದ್ರ ಸಿನಾಪ್ಸಿಸ್ ಆಗ್ಲಿ, ಮತ್ತೆ ಸೊ 50% ಆಫ್ ದಿ ಕೋಡ್ ನೀವು ಆಲ್ರೆಡಿ ಕೊಟ್ಟಿರ್ತಾರೆ. ಕೆಲವೊಬ್ರು ನಮ್ಮ ಕಡೆಯಿಂದನೂ ಕೂಡ ತಗೊಂಡು ಏನು ಸೊ 50%ಗೆ ಏನ್ ಬೇಕು ಕೋಡು ಮತ್ತೆ ಸಿನಾಪ್ಸಿಸ್ ಮತ್ತೆ PPT ಕಂಟೆಂಟ್ ಎಲ್ಲ ಕೂಡ ನಾವು ಪ್ರೊವೈಡ್ ಮಾಡಿದ್ವಿ ತುಂಬಾ ಜನ ಸ್ಟೂಡೆಂಟ್ಸ್ಗೆ. ಸೊ ಈಗ ನೀವು ಬೇರೆ ಕಡೆಯಿಂದನೂ ಕೂಡ ಪ್ರಿಪೇರ್ ಮಾಡ್ಕೊಂಡಿರ್ತೀರ. ಸೊ ಈಗ ಆ ಆಬ್ಜೆಕ್ಟ್ಸ್ ನ ನೀವು ಸೊ ಸ್ಯಾಟಿಸ್ಫೈ ಮಾಡ್ಲೇಬೇಕು. ನಿಮ್ಮ ಏನು ಗೈಡ್ಗೆ ಹೇಳಿರ್ತೀರ, ಸೊ ಸ್ಯಾಟಿಸ್ಫೈ ಮಾಡ್ಲೇಬೇಕು. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇನ್ನು ಕಲಿಬೇಕು ಅನ್ನೋ ಇದಿದೆ ಮತ್ತೆ ಹಂಬಲ ಇದೆ, ಸೊ ಅವರೆಲ್ಲ ಪ್ರಾಜೆಕ್ಟ್ ನ ಚೆನ್ನಾಗಿ ಮಾಡಿ ಆಯ್ತಾ. ಸೊ ಏನ್ ಹೆಲ್ಪ್ ಬೇಕು ನಮ್ಮ ಕಡೆಯಿಂದ ಹೆಲ್ಪ್ ಮಾಡ್ಬೇಕು ನಾವು. ಸೊ ಹೆಲ್ಪ್ ಮಾಡ್ತೀವಿ. ಏನೋ ಡೌಟ್ ಇತ್ತು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ನಂಬರ್ನ ಕೊಟ್ಟಿರ್ತೀವಿ. ಸೊ ಕ್ಲಿಕ್ ಮಾಡಿ ನೀವು ಕಾಲ್ ಮಾಡಿ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ ಪ್ರಾಬ್ಲಮ್ ಏನು ಮತ್ತೆ ಏನು ಆಗ್ತಿದೆ ನಿಮ್ಮಲ್ಲಿ ಪ್ರೋಗ್ರೆಸ್ ಅಂತ ಸೊ ಡಿಸ್ಕಸ್ ಮಾಡಿದ್ರೆ ಸಾಕು, ನಾವು ಒಂದು ಸೊಲ್ಯೂಷನ್ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಓಕೆನಾ. ಸೊ ತುಂಬಾ ಜನ ಇನ್ನು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಸಿನಾಪ್ಸಿಸ್ ಏನೋ ChatGPT ಕೊಡ್ತು, ಮತ್ತೆ ಎಲ್ಲೋ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಕಂಟೆಂಟ್ ನ, ಇಲ್ಲ ಗಿಟಬಲ್ ಎಲ್ಲಾದ್ರೂ ಒಂದು ಮಾಡ್ಕೊಂಡಿರ್ತಾರ. ಸೊ ಅಂತವ್ರಿಗೆ ಈ ವಿಡಿಯೋ ಪರ್ಫೆಕ್ಟ್ ಆಗಿ. ಏನಂದ್ರೆ ನೀವು ಎಲ್ಲೇ ಮಾಡ್ಕೊಂಡ್ರಿ ಪ್ರಾಜೆಕ್ಟ್, ಲೈಕ್ ಏನೇ ಸಿನಾಪ್ಸಿಸ್ ನ ಮಾಡ್ಕೊಂಡ್ರಿ, ಏನೇ ಕಂಟೆಂಟ್ ನ ಕ್ರಿಯೇಟ್ ಮಾಡ್ಕೊಂಡ್ರಿ, ಏನೇ ರಿಪೋರ್ಟ್ ನ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ, ಅಟ್ ಪ್ರೆಸೆಂಟ್ ಈಗ ನೀವು 8ನೇ ಸೆಮಿಸ್ಟರ್ ಎಂಟ್ರಿ ಆಗ್ತಿರೋ, ಸಾರಿ 7ನೇ ಸೆಮಿಸ್ಟರ್ ಎಂಟ್ರಿ ಆಗ್ತಿರೋ 4ನೇ ತಾರೀಕು ಎಂಟ್ರಿ ಆಗ್ತಿದ್ದಂಗೆನೆ ನೀವು ಪ್ರಾಜೆಕ್ಟ್ ಪ್ರೋಗ್ರೆಸ್ ನೀವು ನಿಮ್ ಕಾಲೇಜ್ ಗೈಡ್ಗಳಿಗೆ ಮತ್ತೆ ಎಷ್ಟೊಂದ್ ಜನ ತುಂಬಾ ಜನ ಫ್ಯಾಕಲ್ಟೀಸ್ ಇರ್ತಾರೆ. ಇದು ಮೇಜರ್ ಪ್ರಾಜೆಕ್ಟ್. ಸೊ ತುಂಬಾ ಜನ ಫ್ಯಾಕಲ್ಟೀಸ್, ತುಂಬಾ ಜನ HODs, ಸೊ ಇವರೆಲ್ಲ ಬಂದು ನಿಮ್ಗೆ ನಿಮ್ ಪ್ರಾಜೆಕ್ಟ್ ನ ರಿವ್ಯೂ ಮಾಡ್ತಾ ಇರ್ತಾರೆ. ನಿಮ್ ಪ್ರಾಜೆಕ್ಟ್ ಏನು ಎಲ್ಲಾ ರಿವ್ಯೂ ಮಾಡಿ ಲಾಸ್ಟ್ ಒಂದು ಎಲ್ಲಿ 7ನೇ ಸೆಮಿಸ್ಟರ್ ಎಕ್ಸಾಮ್ ಹತ್ತತ್ರ ಬಂದಾಗ ಮಾತ್ರ ನಿಮ್ಗೆ ಈ ಮಾರ್ಕ್ಸ್ ನ ಅಲೋಕೇಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸೊ ವೀಕ್ಲಿ ನೀವು ರಿಪೋರ್ಟ್ ಮಾಡಬೇಕು, ಮತ್ತೆ ಸಬ್ಮಿಟ್ ಮಾಡಬೇಕು, PPT ಮಾಡಬೇಕು, ರಿವ್ಯೂ ಬುಕ್ಸ್ ಬರೀಬೇಕು ಆಯ್ತಾ. ಸೊ ಇವೆಲ್ಲಾ ತರನ ನೀವು ಮಾಡ್ಲೇಬೇಕು. ಅದಕ್ಕೆ ಸೊ ನಾವೊಂದು ಸಜೆಷನ್ ಕೊಡ್ತೀವಿ ಮತ್ತೆ ನಾವೇ ಪ್ರೊವೈಡ್ ಕೂಡ ಮಾಡ್ತಾ ಇದೀವಿ. ಸೊ ಯಾರಿಗೆಲ್ಲ ಪ್ರಾಜೆಕ್ಟ್ ನ ಬೇಕು ನಾವು ಮಾಡ್ಕೊಡ್ತೇವೆ ವಿತ್ ಮಿನಿಮಮ್ ಕಾಸ್ಟ್. ಸೊ ವೀಕ್ಲಿ ರಿಪೋರ್ಟ್ ನೀವೇನು ಇದನ್ ಮಾಡ್ಕೋದಿದ್ರ, ಸೊ ನಾವು ಕೋಡು ಮತ್ತೆ ರಿಪೋರ್ಟ್ ಮತ್ತೆ PPT ಬೇಕಾದ್ರೆ ಕಂಟೆಂಟ್ ಎಷ್ಟು ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೀವು ನಮ್ ವಿಡಿಯೋಸ್ ನ ಚೆಕ್ ಮಾಡ್ತಾ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಾಜೆಕ್ಟ್ ಬಗ್ಗೆ ನಾವು ವಿಡಿಯೋ ಮಾಡಿರೋಸ್ ನ ಚೆಕ್ ಮಾಡಿ, ಆನ್ಲೈನ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇದೆ, ಇದೇ ಚಾನಲ್ ಇದೆ, ಚೆಕ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ವಿತ್ ಮಿನಿಮಮ್ ಕಾಸ್ಟ್ ನಾವು ಪ್ರೊವೈಡ್ ಮಾಡ್ತೀವಿ. ಬಟ್ ನೀವು ಏನ್ ಮಾಡ್ಬೇಕು ನೀವು ಅಂದ್ರೆ, ಸೊ ನಿಮ್ ಕ್ಲೀನ್ ಆಗಿ ಪ್ರೆಸೆಂಟೇಶನ್ ನಿಮ್ಮ ಕಾಲೇಜ್ ಗೈಡ್ ಅಲ್ಲಿ ಏನ್ ಅವ್ರೇನ್ ರಿಕ್ವೈರ್ಮೆಂಟ್ ನೀವೇನ್ ರಿಕ್ವೈರ್ಮೆಂಟ್ ಮಾಡ್ಕೊಂಡ್ರೆ ಆ ರಿಕ್ವೈರ್ಮೆಂಟ್ ನ ಸ್ಯಾಟಿಸ್ಫೈ ಮಾಡ್ತೀವಿ ನಾವು. ಸೊ ಕೋಡ್ ಮುಖಾಂತರ ನಿಮ್ ಪ್ರಾಜೆಕ್ಟ್ ಏನಿದೆ ಎಕ್ಸಾಕ್ಟ್ ಅದನ್ನ ನಾವು ಡೆವಲಪ್ ಮಾಡ್ತೀವಿ. ನಮ್ಮ ಟೀಮ್ ಅವರು ಡೆವಲಪ್ ಮಾಡಿ ವಿತ್ ಮಿನಿಮಮ್ ಕಾಸ್ಟ್ ನಿಮಗೆ ಕೊಡ್ತಾರೆ. ಬಟ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಸೊ ಕಾನ್ಫಿಡೆನ್ಸ್ ಆಗಿ ನೀವು ನಿಮ್ಮ HOD ಗೆ ಮತ್ತೆ ನಿಮ್ ಗೈಡ್ಗಳಿಗೆ ಹೇಳ್ಬೇಕಾಗಿರೋದು. ಸೊ ಪ್ರಾಜೆಕ್ಟ್ ನ ನಾವೇ ಚೆನ್ನಾಗಿ ಮಾಡಿದ್ರು ಕೂಡ ಅದನ್ನ ಪ್ರೆಸೆಂಟೇಶನ್ ಮಾಡ್ಬೇಕಾಗಿರೋದು ನಿಮ್ಮ ಕೈಯಲ್ಲಿರುತ್ತೆ. ಸೊ ಅದನ್ನ ಎಷ್ಟೇ ಚೆನ್ನಾಗಿ ಮಾಡಿದ್ರು ಪ್ರಾಜೆಕ್ಟ್ ನ ಅಥವಾ ಏನೇ ಒಂದು ಪ್ರಾಡಕ್ಟ್ ನ ಚೆನ್ನಾಗಿ ಮಾಡಿದ್ರೆ ಅದನ್ನ ಪ್ರೆಸೆಂಟೇಶನ್ ಯಾವ ತರ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಒಂದು ಏನಾದ್ರು ಒಂದು ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಆಗಿಲ್ಲ ಸೊ ಅಂದ್ರೂ ಕೂಡ ನೀವು ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಸೊ ಆತರ ನೀವು ಪ್ರಿಪೇರ್ ಆಗ್ಬೇಕು. ಸೊ ಈಗ್ಲಿಂದನೇ ಪ್ರಿಪೇರ್ ಆಗಿ ನಿಮ್ ಕ್ವಶನ್ಸ್ ಕೇಳೋದು ಹೀಗೆ, ಸೊ ನೀವೇನ್ ಮಾಡಿದ್ರಾ, ಸೊ ಎಲ್ಲಿ ಸಿಕ್ತಿ ಪ್ರಾಜೆಕ್ಟ್ ಅಂದ್ರೆ, ಸೊ ಯಾವ ರೆಫರ್ ಮಾಡಿದ್ರಿ, ಯಾವ ಪೇಪರ್ ನ ರೆಫರ್ ಮಾಡಿದ್ರಿ, ಯಾವ ವೆಬ್ಸೈಟ್ ನ ರೆಫರ್ ಮಾಡಿದ್ರಿ, ಎಕ್ಸಿಸ್ಟಿಂಗ್ ಅಲ್ಲಿ ಏನು, ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನು, ನೀವು ಕರೆಂಟ್ ಸಿಸ್ಟಮ್ ಪ್ರಪೋಸ್ ಸಿಸ್ಟಮ್ ಏನ್ ಮಾಡಿದ್ರಾ, ಮತ್ತೆ ಇದನ್ನ ಯಾಕೆ ಹೀಗ್ ಮಾಡಿದ್ರಾ. ಸೊ ಇವೇ ಕ್ವಶನ್ ಕೇಳೋದು. ನೀವು ಕೋಡ್ ಬಗ್ಗೆ ಅವರು 100% ಏನು ಕೇಳಲ್ಲ. ನಿಮಗೆ ಕೇಳೋದೆ ಈ ಎಕ್ಸಿಸ್ಟಿಂಗ್ ಸಿಸ್ಟಮ್ ಯಾವ್ದು, ಎಲ್ಲಿತ್ತು, ಯಾರು ಯೂಸ್ ಮಾಡ್ತಿದ್ರು. ಸೊ ಅದ್ರಾಗ ನೀವೇನ್ ಫೈಂಡ್ ಔಟ್ ಮಾಡಿದ್ರೆ ಎರರ್ಸ್ ನ ನೀವೇನ್ ಓವರ್ಕಮ್ ಮಾಡಿದ್ರೆ ನಿಮ್ ಪ್ರಾಜೆಕ್ಟ್ ಅಲ್ಲಿ. ಸೊ ಇದನ್ನ ಪೇಪರ್ ನ ಪಬ್ಲಿಷ್ ಮಾಡ್ತಾರಾ ಇಲ್ವಾ ಅಂತ ಎಲ್ಲಾ ಕ್ಲೀನ್ ಆಗಿ ಕೇಳ್ತಾರೆ. ಸೊ ಯಾರೆಲ್ಲ ಪ್ರಾಜೆಕ್ಟ್ ನ ಮಾಡಿರ್ತಾರ, ಸೊ ಈ ಸಲ ನೀವು 8ನೇ ಸೆಮಿಸ್ಟರ್ ತುಂಬಾ ಜನ ಸ್ಟೂಡೆಂಟ್ಸ್ ಪೇಪರ್ ಪಬ್ಲಿಷ್ ಮಾಡ್ಲೇಬೇಕು. ಸೊ ನಾವು ಕೂಡ ಅದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಜಸ್ಟ್ 1000 ಅಲ್ಲಿ ನಿಮ್ ಪೇಪರ್ ನ ಆನ್ಲೈನ್ ಲೈವ್ ಸರ್ವರ್ ನಾವು ಕೊಡಿಸ್ತೀವಿ. ಓಕೆನಾ. ಸೊ ಪೇಪರ್ ಪಬ್ಲಿಕೇಶನ್ ನಾವೇ ಕೂಡ ಮಾಡ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಪೇಪರ್ ಎಡಿಟಿಂಗ್ ಕಾಸ್ಟ್ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ. ಬಟ್ ಕಾಸ್ಟ್ ಏನು i3 ಮತ್ತೆ ಬೇರೆ ಬೇರೆ ಜರ್ನಲ್ ವೆಬ್ಸೈಟ್ ಇದಾವಲ್ಲ, ಸೊ ಅದ್ರ ಕಾಸ್ಟ್ ಮಾತ್ರ 1000 ಇರುತ್ತೆ.
ಅಷ್ಟಕ್ಕೆ ನಾವು ಚಾರ್ಜ್ ಮಾಡಿ ಇದನ್ನ ಮಾಡ್ತೀವಿ. ಎಕ್ಸ್ಟ್ರಾ ಕಾಸ್ಟ್ ಮಾತ್ರ ನಮ್ದು ಇದಿರುತ್ತೆ, ಅದನ್ನ ನೀವು ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಸೊ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ ಇಷ್ಟು ನಾವು ಪ್ರಾಜೆಕ್ಟು ಮತ್ತೆ ಪೇಪರ್ ಪಬ್ಲಿಕೇಶನ್ ಇಷ್ಟು ಮಾಡಿ ನಿಮ್ಗೆ ಫೈನಲ್ ಔಟ್ಪುಟ್ ನಿಮಗೆ ಕೊಡ್ತೀವಿ. ಸೊ ಇದ್ರ ಮೇಲೆ ನೀವು ಏನ್ ಮಾಡ್ಬೇಕು, ನಿಮ್ ಗೈಡ್ಗೆ ಇದು ಮಾಡ್ಬೇಕು, ಪ್ರೆಸೆಂಟೇಶನ್ ಕೊಡ್ಬೇಕು. ನೋಡಿ, ಸೊ ಇಲ್ಲಿ ಕಾಣಿಸ್ತಿರೋ ಅಷ್ಟು ಲಿಸ್ಟ್ ನೋಡಿ, ಇಷ್ಟು ಲಿಸ್ಟ್ ಪ್ರಾಜೆಕ್ಟ್ ನ. ಸೊ ಆರನೇ ಸೆಮಿಸ್ಟರ್ ಅಂದ್ರೆ ನಿಮ್ಮ ಸೀನಿಯರ್ಸ್ ಏನ್ ಪ್ರಾಜೆಕ್ಟ್ ಮಾಡಿಸ್ಕೊಂಡಿರಲ್ಲ, ಸೊ ಅಷ್ಟು ಪ್ರಾಜೆಕ್ಟ್ ಇಲ್ಲಿದೆ. ಇಷ್ಟು ಪ್ರಾಜೆಕ್ಟ್ ನ ನಾವು ಲಾಸ್ಟ್ ಸೆಮಿಸ್ಟರ್ ಮಾಡೋದು. ಇದಕ್ಕಿಂತ ಹಳೆ ಪ್ರಾಜೆಕ್ಟ್ ಅಂದ್ರೆ, ಸೊ ನನ್ನ ಹತ್ರ ಒಂದು ಹಾರ್ಡ್ ಡ್ರೈವ್ ಇದೆ, ಆ ಹಾರ್ಡ್ ಡ್ರೈವ್ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವ ಪ್ರಾಜೆಕ್ಟ್ ನ ಬೇಕು ಅಂತ ಹೇಳಿದ್ರೆ, ನಮ್ಮ ಹತ್ರ ಇರೋ ಪ್ರಾಜೆಕ್ಟ್ ಏನಾದ್ರು ನಿಮ್ಗೆ ಸ್ಯಾಟಿಸ್ಫೈ ಆಯ್ತು, ಯಾವ ಲಿಸ್ಟ್ ಅಂತ ಕಳಿಸ್ರಿ ಸರ್, ಲಿಸ್ಟ್ ಕಳಿಸ್ತಾರ ಅಂತಂದ್ರೆ ಸೊ ಲಿಸ್ಟ್ ಕಳಿಸ್ತೀವಿ. ಸೊ ವಾಟ್ಸಪ್ ಅಲ್ಲಿ ನೋಡಿ ನಿಮ್ಗೆ ನಂಬರ್ ಕೊಟ್ಟಿದ್ದೀನಿ ನಾನು ಇಲ್ಲಿ ಅಂತ. ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಅಲ್ಲಿ ಹಾಯ್ ಅಂತ ಹಾಕ್ಬಿಟ್ಟು ಪ್ರಾಜೆಕ್ಟ್ ಲಿಸ್ಟ್ ಅಂತ ಕೇಳಿದ್ರೆ, ಸೊ ಯಾವ ಯೂಟ್ಯೂಬ್ ನೋಡೋ ಲಿಂಕ್ ನ ಕಳಿಸ್ಬಿಟ್ಟು ನೀವು ಈ ಯೂಟ್ಯೂಬ್ ನೋಡಿ ಲಿಂಕ್ ನ ಕಳಿಸಿದ್ರೆ ಸಾಕು, ನಿಮ್ಗೆ ಪ್ರಾಜೆಕ್ಟ್ ಲಿಸ್ಟ್ ಕಳಿಸ್ತೀವಿ. ನೆಕ್ಸ್ಟ್, ಸೊ ನಿಮ್ಗೆ ಈ ಪ್ರಾಜೆಕ್ಟ್ ಏನಾದ್ರು ಬೇಕಾಯ್ತಂದ್ರೆ ಸೊ ಅದು ಮಿನಿಮಮ್ ಕಾಸ್ಟ್ ಇರುತ್ತೆ. ಮತ್ತೆ ಇನ್ನೊಂದು ವಾಟ್ಸಪ್ ಅಲ್ಲಿ ಇರುತ್ತೆ, ಒಂದ್ ನಿಮಿಷ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನಿಮ್ಗೆ ಇಲ್ಲಿ. ಸೆಕೆಂಡ್ ಲೋಡ್ ಆಗ್ತಿದೆ ಇದು. ನಿಮಗೆ ಕಾಣಿಸ್ತಿದೆ ಅನ್ಕೋತೀನಿ. ನೋಡಿ, ಇಲ್ಲಿ ಏನ್ ಕಾಣಿಸ್ತಿದೆಲ್ಲ, ಸೊ ಇದು ಪ್ರಾಜೆಕ್ಟ್ ನಾವು ಆಕ್ಚುಲಿ, ಸೊ ನಮ್ಮ ವಾಟ್ಸಪ್ ಅಲ್ಲಿ ಸೊ ಇದೆ ಕೆಟಲಾಗ್ಸ್ ಅಂತ. ನೀವು ನಮ್ಮ ಪ್ರೊಫೈಲ್ ಓಪನ್ ಮಾಡಿದ್ರೆ ಸಾಕು, ನಿಮ್ಗೆ ಇಲ್ಲೇ ಕಾಣಿಸುತ್ತೆ ಸೊ ಕೆಟಲಾಗ್ಸ್ ಅಂತ. ಸೊ ಅದ್ರೊಳಗೆ ಇನ್ಶೂರೆನ್ಸ್ ಮ್ಯಾನೇಜ್ಮೆಂಟ್, ಇದ್ರ ಕಾಸ್ಟ್ ಬಂದ್ಬಿಟ್ಟು 249. ಸೊ ಇದು ಬೇಸಿಕ್ ಮಿನಿ ಪ್ರಾಜೆಕ್ಟ್ ತರ ಆಗುತ್ತೆ. ಸೊ ಇವೆರಡು ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಮೇಜರ್ ಆಗಿ ಪ್ರಾಜೆಕ್ಟ್ ಬೇಕಂದ್ರೆ ನೋಡಿ ಇದು. ಸೊ ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ, ಸೊ ಇಲ್ಲೇ ಎಲ್ಲ ಡೀಟೇಲ್ಸ್ ನಿಮಗೆ ಕಾಣಿಸುತ್ತೆ. ಸೊ ಅದ್ರ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು, ಸೊ ಈ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು, ಸೊ ಈ ಪ್ರಾಜೆಕ್ಟ್ಗೆ ನಾವು ಯೂಸ್ ಮಾಡೋ ಟೆಕ್ನಾಲಜೀಸ್ ಎಲ್ಲ ಕೂಡ ಇಲ್ಲೇ ಸಿಗುತ್ತೆ, ನಿಮ್ಗೆ ಸಿಗ್ತಾ ಹೋಗುತ್ತೆ. ಜಸ್ಟ್ ನೀವು ಒಂದ್ಸಲ ವಿಸಿಟ್ ಮಾಡಿ ಈ ತರ ನೋಡಿದ್ರೆ ಸಾಕು, ನಿಮ್ಗೆ ಇದ್ರ ರಿಪೋರ್ಟು PPT ಎಲ್ಲಾ ರೆಡಿ ಇದೆ. ಸೊ ಇದು ಕಾಸ್ಟ್ ನ ಪೇ ಮಾಡ್ಬಿಟ್ಟು ಈ ಪ್ರಾಜೆಕ್ಟ್ ನ ನೀವು ಯೂಸ್ ಮಾಡ್ಬೋದು. ಸೊ ಈ ತರ ಪ್ರಾಜೆಕ್ಟ್ಸ್ ತುಂಬಾ ನಮ್ಮ ಹತ್ರ ಇದಾವೆ, ಆಲ್ರೆಡಿ ಮಾಡಿರೋ ಇದಾವೆ. ಮತ್ತೆ ನೀವೇನು ಕಸ್ಟಮರ್ ನೀವು ಮಾಡಿಸ್ಕೋಬೇಕು ಹೇಳಿದ್ನಲ್ಲ ಫಸ್ಟ್ಗೆನೆ, ಸೊ ನಿಮ್ಮ ಹತ್ರ ಕಸ್ಟಮರ್ ನೀವು ಮಾಡಿಸ್ಕೋಬೇಕು. ರಿಪೋರ್ಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ರ ನೀವೆಲ್ಲೇ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ ರಿಕ್ವೈರ್ಮೆಂಟ್ ಸ್ಯಾಟಿಸ್ಫೈ ಮಾಡೋ ಜವಾಬ್ದಾರಿ ಸೊ ನಮ್ಮ ಟೀಮ್ ಅವ್ರದ್ದಾಗಿರುತ್ತೆ. ಓಕೆನಾ, ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬಿಡಿ. ಬಟ್ ಸೊ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಎಲ್ಲ ಬೇರೆ ಕಡೆ ಏನೇನು ಪ್ರೊವೈಡ್ ಮಾಡ್ತಿದ್ರೆ ಸೊ ಅದ್ರ ಕಾಸ್ಟ್ ಗಿಂತ ಅತಿ ಕಡಿಮೆ ಬೆಲೆಯಲ್ಲಿ ಸೊ ನಿಮ್ಗೆ ತಲುಪಿಸ್ಬೇಕು. ಬಟ್ ನಾವು ಆ ಕೆಲಸದಲ್ಲಿ ಈಗ ಇದ್ದೇವೆ. ಸೊ ನಿಮ್ಗೆ ಏನಾದ್ರು ಇದೇ ಪ್ರಾಜೆಕ್ಟ್ ಬೇಕಿತ್ತು ಅಂದ್ರೆ ಸೊ ನಮ್ಮ ಕೆಟಲಾಗ್ ಅಲ್ಲಿ ಇರುತ್ತೆ, ವಾಟ್ಸ್ಆಪ್ ಕೆಟಲಾಗ್ ಅಲ್ಲಿ. ಸೊ ಚೆಕ್ ಮಾಡಿ ಸೊ ನಿಮ್ಗೆ ಸಿಗುತ್ತೆ, ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಬಟ್ ಇದು ಆಲ್ರೆಡಿ ರೆಡಿ ಇದೆ. ಇದಕ್ಕೆ ಯೂಸ್ ಮಾಡಿರೋ ಟೆಕ್ನಾಲಜೀಸ್ ಬಂದ್ಬಿಟ್ಟು ಮಿಷಿನ್ ಲರ್ನಿಂಗು ಮತ್ತೆ ಪೈಥಾನು. ಸೊ ತುಂಬಾ ಡೇಟಾ ಸೆಟ್, ಇದು ಅಡ್ವಾನ್ಸ್ಡ್ ಪ್ರಾಜೆಕ್ಟ್. ಅದಕ್ಕೋಸ್ಕರ ಇದಕ್ಕೆ ಕಾಸ್ಟ್ ಬಂದ್ಬಿಟ್ಟು 2099. ಸೊ ಅಂದ್ರೆ 3000 ಆಗಿರುತ್ತೆ. ಇದೇ ತರ ತುಂಬಾ ಪ್ರಾಜೆಕ್ಟ್ ಇದೆ. ಸೊ ಇನ್ನು ಆಡ್ ಮಾಡ್ತಾ ಇದಾರೆ ನಮ್ಮ ಟೀಮ್ ಅವರು. ಇಲ್ಲೇ ಡೈರೆಕ್ಟ್ ನೀವು ಪರ್ಚೇಸ್ ಮಾಡ್ತಾ ಹೋಗ್ಬೋದು. ಸೊ 249 ಏನಿದೆ ಇದು ಚಿಕ್ಕ ಪ್ರಾಜೆಕ್ಟ್ ಇಲ್ಲಿ ಇದೆಯಲ್ಲ, ಸೊ ಇದೆಲ್ಲ ಚಿಕ್ಕ ಪ್ರಾಜೆಕ್ಟ್ ಇವೆಲ್ಲ.
ಇಲ್ಲಿ ಕಾಣ್ತಿರೋದು ಚಿಕ್ಕ ಪ್ರಾಜೆಕ್ಟ್ಸ್ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ ಪ್ರಾಜೆಕ್ಟ್ ಏನಿರುತ್ತೆ ಅದನ್ನ ಮಾತ್ರ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಟ್ ನಿಮ್ಗೆ ಈ ಸಲ ನೀವೇನ್ ಪ್ರಾಜೆಕ್ಟ್ ನ ಮಾಡ್ತೀರಾ, ಸೊ ಅದಿಷ್ಟು ಏನಿರುತ್ತೆ VTUಗೆ ನಿಮ್ ಮಾರ್ಕ್ಸ್ ಏನಿರುತ್ತಲ್ಲ ಸೊ ಅಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ಕೇರ್ಫುಲ್ ಆಗಿ ಪ್ರಾಜೆಕ್ಟ್ ನ ನೀವು ಮಾಡಿ. ಸೊ ಎಲ್ಲಾದ್ರೂ ಒಟ್ನಲ್ಲಿ ನೀವು ಚೆನ್ನಾಗಿ ಮಾಡಬೇಕು ಪ್ರಾಜೆಕ್ಟ್ ನ. ಸೊ ಅದು ನಿಮ್ ಏಮ್ ಆಗಿರ್ಬೇಕು. ಓಕೆನಾ? ಸೊ ಅರ್ಥ ಆಯ್ತು ಅನ್ಕೋತೀನಿ. ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ. ಓಕೆನಾ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.